ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಸವರಾಜ್ ಡಿ. ಇವತ್ತಿನ ಪ್ರಶ್ನೆ, ರೈಟ್ ಎ ನೋಟ್ ಆನ್ ಪ್ರೋಗ್ರೆಸಿವ್ ವೇವ್ ಆರ್ ಎಕ್ಸ್ಪ್ಲೈನ್ ಪ್ರಾಪರ್ಟೀಸ್ ಆಫ್ ದ ಪ್ರೋಗ್ರೆಸಿವ್ ವೇವ್. ಇದು ನಿಮಗೆ 5 ಅಂಕಗಳಲ್ಲಿ ಕೇಳುವಂಥ ಒಂದು ಪ್ರಶ್ನೆ ಆಗಿದೆ. ಫಸ್ಟ್ ನಾವು ಇಲ್ಲಿ ಏನನ್ನು ಮೆನ್ಷನ್ ಮಾಡಬೇಕು ಅಂದರೆ, ಪ್ರೋಗ್ರೆಸಿವ್ ವೇವ್ ಅಂದರೆ ಏನು ಮತ್ತು ಅದರ ಪ್ರಾಪರ್ಟೀಸ್, ಅದರ ಕ್ಯಾರೆಕ್ಟರ್ಸ್ಗಳು ಏನೇನಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಉತ್ತರವನ್ನು ಬರೀಬೇಕಾಗ್ತದೆ. ಅದು 5 ಮಾರ್ಕ್ಸ್ಗೆ ಸಾಕಾಗುವಷ್ಟು. A progressive wave ಅಂತಂದರೆ it is a wave. Okay, progressive wave is one of the wave which travels continuously in a medium in the same direction with constant amplitude. ಒಂದು ಮೀಡಿಯಮ್ ಒಳಗಡೆ ಒಂದು ವೇವ್ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇತ್ತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಪ್ರೋಗ್ರೆಸಿವ್ ವೇವ್. ಅದಕ್ಕೆ 2 ಕಂಡೀಷನ್ ಅಪ್ಲೈ ಮಾಡ್ತಾ ಇದ್ದಾರೇನ್ರಿ, ಇನ್ ದ ಸೇಮ್ ಡೈರೆಕ್ಷನ್. ಇಫ್ ಸಪೋಸ್ ಅದು ಎಕ್ಸ್ ಆ್ಯಕ್ಸಿಸಲ್ಲಿ ಪಾಸಿಟಿವ್ ಆ್ಯಕ್ಸಿಸ್ ಒಳಗೆ ಮೂವ್ ಆಗ್ತಾ ಇತ್ತು ಅಂದರೆ ಅದು ಅದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರಬೇಕು. ಇನ್ನೊಂದು ಎಲ್ಲ ಕಡೆನೂ ಕಾನ್ಸ್ಟಂಟ್ ಆ್ಯಂಪ್ಲಿಟ್ಯೂಡನ್ನು ಹೊಂದಿರಬೇಕಾಗ್ತದೆ. ಹ್ಯಾವಿಂಗ್ ದ ಕಾನ್ಸ್ಟಂಟ್ ಆ್ಯಂಪ್ಲಿಟ್ಯೂಡ್ ಇಷ್ಟಿತ್ತು ಅಂದರೆ ನಾವು ಅದನ್ನು ಪ್ರೋಗ್ರೆಸಿವ್ ವೇವ್ ಅಂತೇಳಿ ಕರಿಬೋದು. ಅದರ ಪ್ರೋಗ್ರೆಸಿವ್ ವೇವ್ ಅಂದರೆ ಇಟ್ ಈಸ್ ಅ ವೇವ್ ವಿಚ್ ಟ್ರಾವೆಲ್ಸ್ ಕಂಟಿನ್ಯೂಸ್ಲಿ ಇನ್ ಎ ಮೀಡಿಯಮ್ ಇನ್ ದ ಸೇಮ್ ಡೈರೆಕ್ಷನ್ ವಿತ್ ಕಾನ್ಸ್ಟಂಟ್ ಆ್ಯಂಪ್ಲಿಟ್ಯೂಡ್. ಇಟ್ ಈಸ್ ದ ಸಿಂಪ್ಲೆಸ್ಟ್ ಪ್ರೋಗ್ರೆಸಿವ್ ವೇವ್ ಈಸ್ ಅಂದರೆ ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಅಂತಂದರೆ ಸಿಂಪಲ್ ಹಾರ್ಮೋನಿಕ್ ಪಾರ್ಟಿಕಲ್ಸ್ ಮೀಡಿಯಮ್ ಎಕ್ಸಿಕ್ಯೂಟ್ ದ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತಂದರೆ ನಿಮಗೆ ಒಂದು ನೆನಪಾಗಬೇಕು, ಏನಂದರೆ ಸ್ಪ್ರಿಂಗ್ ಮೋಷನ್. ಒಂದು ಸ್ಪ್ರಿಂಗಿಗೆ ಒಂದು ತುದಿಯನ್ನು ಟೈಟ್ ಮಾಡಿ ನಾವು ಇನ್ನೊಂದು ತುದಿಗೆ ವೇಟ್ ಹಾಕಿದಾಗ ಏನಾಗ್ತದೆ, ಅದು ಆಸಿಲೇಟ್ ಆಗ್ತಾ ಇರ್ತದೆ. ದಟ್ ಈಸ್ ಕಾಲ್ಡ್ as ಸಿಂಪಲ್ ಹಾರ್ಮೋನಿಕ್ ಮೋಷನ್. ಅಥವಾ ಒಂದು ಉಯ್ಯಾಲೆಯೋ ಸಹ ನಿಮಗೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತಾ ಇರ್ತದೆ. ಹಾಗಾದರೆ ಪ್ರಾಪರ್ಟೀಸನ್ನು ನೋಡೋಣ, ಯಾವ್ಯಾವ ಪ್ರಾಪರ್ಟೀಸ್ ಅದಕ್ಕೆ ಸಹಾಯವನ್ನು ಮಾಡ್ತಾವೆ ಅಂತೇಳಿ. ಯಾವುದು ಪ್ರಾಪರ್ಟೀಸಿಂದ ಆ ವೇವನ್ನು ನಾವು ಪ್ರೋಗ್ರೆಸಿವ್ ವೇವ್ ಅಂತೇಳಿ ಕರಿತೀವಿ ಅಂದರೆ, ಫಸ್ಟ್ ಪ್ರಾಪರ್ಟೀಸ್. ನಾನು ಕೊನೆಯಲ್ಲಿ ಈ ಅಷ್ಟು ಪ್ರಾಪರ್ಟೀಸನ್ನು ಒಂದು ಶಾರ್ಟ್ ನೋಟ್ಸ್ ಆಗಿ ಹೇಳ್ತೇನೆ ನಿಮಗೆ, ಯಾವ ರೀತಿಯಾಗಿ ಅದನ್ನು ನೆನಪಿಟ್ಕೊಳ್ಳೋದು ಅಂತಂದರೆ. ಮೊದಲಿಗೆ ಅದರ ಸಂಪೂರ್ಣ ವಿವರಣೆಯನ್ನು ನೋಡೋಣ. ಆ ಪ್ರೋಗ್ರೆಸಿವ್ ವೇವ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಡಿಸ್ಟರ್ಬೆನ್ಸ್ ಕಾಸ್ಡ್ ಇನ್ ದ ಮೀಡಿಯಮ್. ಆ ಪ್ರೋಗ್ರೆಸಿವ್ ವೇವ್ ಹೆಂಗೆ ಪ್ರೊಡ್ಯೂಸ್ ಆಗ್ತದೆ ಅಂದರೆ, ಬಿಕಾಸ್ ಆಫ್ ಡಿಸ್ಟರ್ಬೆನ್ಸ್ ಕಾಸ್ಡ್ ಇನ್ ದ ಮೀಡಿಯಮ್ ಒಳಗಿರ್ತಕ್ಕಂಥ ಒಂದು ಡಿಸ್ಟರ್ಬೆನ್ಸ್. ಆ್ಯಂಡ್ ಇಟ್ ಟ್ರಾವೆಲ್ಸ್ ಇನ್ ದ ಮೀಡಿಯಮ್ ಡ್ಯೂ ಟು ದ ಪೀರಿಯಾಡಿಕ್ ವೈಬ್ರೇಷನ್ ಆಫ್ ದ ಪಾರ್ಟಿಕಲ್. ಅದು ಯಾವ ಕಾರಣಕ್ಕಾಗಿ ಒಂದು ಮೀಡಿಯಮ್ ಒಳಗಡೆ ಟ್ರಾವೆಲ್ ಆಗ್ತದೆ ರೀ? ಬಿಕಾಸ್ ಆಫ್ ವೈಬ್ರೇಷನ್ ಆಫ್ ದ ಆಲ್ ದ ಪಾರ್ಟಿಕಲ್ಸ್, ಪಿರಿಯಡಿಕ್ ವೈಬ್ರೇಷನ್ ಆಫ್ ಆಲ್ ದ ಪಾರ್ಟಿಕಲ್ಸ್. ನೆಕ್ಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ನಮಗೆ ಪ್ರಾಪರ್ಟೀಸ್. ದ ಪ್ರಾಪರ್ಟೀಸ್ ಆಫ್ ದ ಮೀಡಿಯಮ್ ಡು ನಾಟ್ ಮೂವ್. ದ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್ ಡು ನಾಟ್ ಮೂವ್ ಬಟ್ ವೈಬ್ರೇಟ್ ಅಬೌಟ್ ದೇರ್ ಮೀನ್ ಪೊಸಿಷನ್. ಇಲ್ಲಿ ನಮ್ಗೆ ಪಾರ್ಟಿಕಲ್ ಪಿರಿಯಡಿಕ್ ವೈಬ್ರೇಷನ್ ಅಂತ ಇದ್ವಿ, ಇಲ್ಲಿ ಪಾರ್ಟಿಕಲ್ ಮೂವ್ ಆಗೋದಿಲ್ಲ ನಮಗೆ. ಅಂದರೆ ಅಲ್ಲಿ ಪಾರ್ಟಿಕಲ್ಸ್ ಏನಾಗ್ತವೆ ರೀ, ತಾವಿದ್ದಂಥ ಜಾಗದಲ್ಲೇ ವೈಬ್ರೇಟ್ ಆಗೋದ್ರ ಮುಖಾಂತರ ಎನರ್ಜಿನ ಒಂದು ಪಾಯಿಂಟ್ ಟು, ಸಪೋಸ್ ಇಲ್ಲೊಂದು ಪಾರ್ಟಿಕಲ್ ಇದೆ ಅಂದರೆ ಈ ಪಾರ್ಟಿಕಲ್ ಇಲ್ಲಿಗೆ ಮೂವ್ ಆಗಿ ಇದಕ್ಕೊಂದು ಎನರ್ಜಿನ ಟ್ರಾನ್ಸ್ಫರ್ ಮಾಡಲ್ಲ, ಬಟ್ ಇಲ್ಲಿದು ವೈಬ್ರೇಟ್ ಹಾಕ್ಕೊಂತ ಏನು ಮಾಡ್ತದೆ, ಎನರ್ಜಿನ ಈ ಪಾರ್ಟಿಕಲ್ಗೆ ಟ್ರಾನ್ಸ್ಫರ್ ಮಾಡ್ತದೆ. ಅಂದರೆ ದ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್ ಡು ನಾಟ್ ಮೂವ್ ಬಟ್ ದೇ ವೈಬ್ರೇಟ್ ಅಬೌಟ್ ದೇರ್ ಮೀನ್ ಪೊಸಿಷನ್. ಆಲ್ ದ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್ ಎಕ್ಸಿಕ್ಯೂಟ್ಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ವಿತ್ ದ ಸೇಮ್ ಆ್ಯಂಪ್ಲಿಟ್ಯೂಡ್ ಆ್ಯಂಡ್ ಫ್ರೀಕ್ವೆನ್ಸಿ. ಇದರಲ್ಲಿರ್ತಕ್ಕಂಥ ಈ ಒಂದು ಪ್ರೋಗ್ರೆಸಿವ್ ವೇವಲ್ಲಿ ಭಾಗಿಯಾಗ್ತಕ್ಕಂಥ ಎಲ್ಲ ಪಾರ್ಟಿಕಲ್ ಏನು ಮಾಡ್ತಾಯಿದ್ರೆ ಒಂದು ಸಿಂಪಲ್ ಹಾರ್ಮೋನಿಕ್ ಮೋಷನನ್ನು ಪ್ರೊಡ್ಯೂಸ್ ಮಾಡ್ತಾವೆ. ಅದಕ್ಕೆ ಕಂಡೀಷನ್ ಏನಿರ್ಬೇಕು, ನಮ್ಗೆ ಆ್ಯಂಪ್ಲಿಟ್ಯೂಡ್ ಮತ್ತು ಫ್ರೀಕ್ವೆನ್ಸಿ ಎರಡೂ ಸಹ ಸೇಮ್ ಇರ್ತದೆ. ನಾವು ಆ್ಯಂಪ್ಲಿಟ್ಯೂಡ್ ಅಂದರೆ ಏನಂತ ಕಳೆದ ಕ್ಲಾಸಲ್ಲಿ ನೋಡಿದ್ದೀವಿ, ಫ್ರೀಕ್ವೆನ್ಸಿ ಅಂದ್ರೇನು ಏನಂತ ನೋಡಿದ್ದೀವಿ. ಆ ಪ್ರೋಗ್ರೆಸಿವ್ ವೇವ್ ಮೂವ್ಸ್ ಇನ್ ದ ಪಾಸಿಟಿವ್ ಡೈರೆಕ್ಷನ್ ವಿತ್ ಫೈನೈಟ್ ವೆಲಾಸಿಟಿ. ಅಂದರೆ ಈ ಒಂದು ಪ್ರೋಗ್ರೆಸಿವ್ ವೇವ್ ಏನಿದೆ ನಮ್ಗೆ ಓನ್ಲಿ ಪಾಸಿಟಿವ್ ಡೈರೆಕ್ಷನಲ್ಲಿ ಮಾತ್ರ ಮೂವ್ ಆಗ್ತದೆ ಅಂತ ಹೇಳ್ತಾರೆ. ಅಲಾಂಗ್ ಮೈನಸ್ ನೆಗೆಟಿವ್ ಆ್ಯಕ್ಸಿಸ್ ಒಳಗಡೆ ಮೂವ್ ಆಗೋದಿಲ್ಲ. ವಿತ್ ಫೈನೈಟ್ ವೆಲಾಸಿಟಿ, ವೇವ್ ವೆಲಾಸಿಟಿ. ನೆಕ್ಸ್ಟ್ ಪಾಯಿಂಟ್ ಈಸ್ ಇಂಪಾರ್ಟೆಂಟ್, ಇಟ್ ಟ್ರಾನ್ಸ್ಪೋರ್ಟ್ ದ ಎನರ್ಜಿ. ಪ್ರೋಗ್ರೆಸಿವ್ ಏನು ಮಾಡ್ತದೆ ರೀ, ಇಟ್ ಟ್ರಾನ್ಸ್ಪೋರ್ಟ್ ದ ಎನರ್ಜಿ. 6 ಪಾಯಿಂಟ್ ದ ಪ್ರೋಗ್ರೆಸಿವ್ ವೇವ್ ಜನರೇಟ್ ಆ್ಯಂಡ್ ಪ್ರೊಪಗೇಟ್ ಡ್ಯೂ ಟು ದ ಎಲಾಸ್ಟಿಕ್ ಆ್ಯಂಡ್ ಇನರ್ಷಿಯಲ್ ಪ್ರಾಪರ್ಟೀಸ್ ಆಫ್ ದ ಮೀಡಿಯಮ್. ಪ್ರೋಗ್ರೆಸಿವ್ ವೇವ್ ಹೆಂಗೆ ಜನ್ರೇಟ್ ಆಗ್ತದೆ, ನಮ್ಗೆ ಯಾವ ರೀತಿಯಾಗಿ ಪ್ರೊಡ್ಯೂಸ್ ಆಗ್ತದೆ ಅಂದರೆ, ಬಿಕಾಸ್ ಆಫ್ ಎಲಾಸ್ಟಿಕ್ ಆ್ಯಂಡ್ ಇನರ್ಷಿಯಲ್ ಪ್ರಾಪರ್ಟೀಸ್ ಆಫ್ ದ ಮೀಡಿಯಮ್. ಆ ಒಂದು ಸರೌಂಡಿಂಗ್ ಇರ್ತಕ್ಕಂಥ ಮೀಡಿಯಮ್ಗೆ 2 ಪ್ರಾಪರ್ಟೀಸ್ ಇದೆ, ಒಂದು ಎಲಾಸ್ಟಿಕ್ ಪ್ರಾಪರ್ಟೀಸ್ ಆ್ಯಂಡ್ ಇನರ್ಷಿಯಲ್ ಪ್ರಾಪರ್ಟೀಸ್. ಎರಡೂ ಪ್ರಾಪರ್ಟೀಸ್ ಕಾರಣದಿಂದಾಗಿ ಏನಾಗ್ತದೆ, ನಮ್ಗೆ ಪ್ರೋಗ್ರೆಸಿವ್ ವೇವ್ ಜನ್ರೇಟ್ ಆಗ್ತದೆ ಮತ್ತು ಟ್ರಾವೆಲ್ ಆಗ್ತದೆ, ಪ್ರೊಪಗೇಟ್ ಆಗ್ತದೆ ಅಂತ ಹೇಳ್ತಾರೆ. Next properties, the wave velocity is different. Wave velocity is different from the particle velocity.
ಇವೆರಡದ್ದು ಒಂದು ಕ್ಲಾರಿಫಿಕೇಷನ್ ತೊಗೊಳ್ಳೇಬೇಕಾಗ್ತದೆ. ವೇವ್ ವೆಲಾಸಿಟಿ ಮತ್ತು ಪಾರ್ಟಿಕಲ್ ವೆಲಾಸಿಟಿ ಎರಡರದ್ದು ವೆಲಾಸಿಟಿ ಡಿಫ್ರೆಂಟ್ ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ದ ವೇವ್ ವೆಲಾಸಿಟಿ ಈಸ್ ದ ಸೇಮ್ ಥ್ರೂ ಔಟ್ ದ ಪ್ರೊಪಗೇಷನ್. ಪ್ರೋಗ್ರೆಸಿವ್ ವೇವ್ ಅಂದ್ರೇನು, ಒಂದು ಮೀಡಿಯಾದೊಳಗೆ ಕಂಟಿನ್ಯೂಸ್ ಮೂಮೆಂಟಮ್ ಇರಬೇಕು. ಆ ಎಲ್ಲ ಪಾಯಿಂಟ್ ಒಳಗೂ ಯಾವುದೇ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡಿದ್ರೂ ಸಹ ಅಲ್ಲಿ ವೇವ್ ವೆಲಾಸಿಟಿ ಸೇಮ್ ಇರ್ತದೆ. ಬಟ್ ಪಾರ್ಟಿಕಲ್ ವೆಲಾಸಿಟಿ ಮ್ಯಾಕ್ಸಿಮಮ್ ಎಟ್ ದ ಮೀನ್ ಪೊಸಿಷನ್ ಆ್ಯಂಡ್ ಜೀರೋ ಎಟ್ ದ ಎಕ್ಸ್ಟ್ರೀಮ್ ಪೊಸಿಷನ್. ಅಂದರೆ ಇಲ್ಲಿ ಪಾರ್ಟಿಕಲ್ ವೆಲಾಸಿಟಿ ವೇರಿಯೇಷನ್ ಆಗ್ತಾ ಇರ್ತದೆ ನಮಗೆ. ಬಟ್ ವೇವ್ ವೆಲಾಸಿಟಿ ಏನಾಗ್ತದೆ ರೀ, ಕಂಪ್ಲೀಟ್ ವೇವ್ ಅದು ಎಲ್ಲಿ ಮಟ್ಟ ಮೂವ್ ಆಗ್ತಾ ಇರ್ತದಲ್ಲ ಅಲ್ಲಿ ಮಟ್ಟನೂ ಸಹ ಎಲ್ಲ ಪಾಯಿಂಟ್ ಒಳಗೆ ಈಚ್ ಪಾಯಿಂಟ್ ಒಳಗೆ ಏನಾಗ್ತದೆ ನಮ್ಗೆ ಸೇಮ್ ಆಗಿ ಇರ್ತದೆ ನಮಗೆ. ಹಾಗಾದ್ರೆ 8 point says it is a progressive wave change in the pressure, strain, density at all the points are equal. In the progressive wave ಒಳಗಡೆ ಏನೇನು ಚೇಂಜಸ್ ಆಗ್ತವೆ, ಚೇಂಜಸ್ ಇನ್ ದ ಪ್ರೆಷರ್ ಚೇಂಜ್ ಆಗ್ತದೆ, ಸ್ಟ್ರೈನ್ ಆಗ್ತದೆ, ಡೆನ್ಸಿಟಿ ಎಟ್ ಆಲ್ ದ ಪಾಯಿಂಟ್. ಇವೇನು ಚೇಂಜಸ್ ಆಗ್ತದಲ್ಲ ಎಲ್ಲ ಪಾಯಿಂಟ್ ಒಳಗೂ ಸಹ ಸೇಮ್ ಆಗಿ ಚೇಂಜಸ್ ಆಗ್ತಿರ್ತದೆ. ಅಂದರೆ ನಾವು ಇಲ್ಲೊಂದು ವೇವ್ ಅಂತ ಕನ್ಸಿಡರ್ ಮಾಡಿದಾಗ ಇಲ್ಲಿ ಏನಾದ್ರು ಟೆನ್ಷನ್ಸ್ ಅಥವಾ ಪ್ರೆಷರ್ ಚೇಂಜ್ ಆಯಿತು ಅಂದರೆ ಇಲ್ಲಿ ಅದೇ ಅಮೌಂಟ್ ಒಳಗೆ ಪ್ರೆಷರು ಟೆನ್ಷನ್ ಚೇಂಜ್ ಆಗ್ತಿರ್ತದೆ, ಇಲ್ಲೂ ಸಹ ಅದೇ ರೀತಿಯಾಗಿ ಒಂದು ಚೇಂಜಸ್ ಆಗ್ತಾ ಇರ್ತದೆ ನಾವು. ಆ್ಯಂಡ್ ಲಾಸ್ಟ್ ಪಾಯಿಂಟ್, ಇಟ್ ಎಕ್ಸಿಬಿಟ್ ದ ಫೆನಾಮಿನಾ ಆಫ್ ರಿಫ್ಲೆಕ್ಷನ್. ಪ್ರೋಗ್ರೆಸಿವ್ ವೇವ್ ಯಾವ್ಯಾವ ಫೆನಾಮಿನ ಒಳಗೆ ಭಾಗಿಯಾಗ್ತದೆ ಅಂದರೆ ಇಟ್ ಎಕ್ಸಿಬಿಟ್ ದ ರಿಫ್ಲೆಕ್ಷನ್, ರಿಫ್ರ್ಯಾಕ್ಷನ್, ಇಂಟರ್ಫರೆನ್ಸ್, ಡಿಫ್ರ್ಯಾಕ್ಷನ್, ಪೋಲರೈಸೇಷನ್. ಇಷ್ಟು ಒಂದು ನ್ಯಾಚುರಲ್ ಫೆನಾಮಿನದನ್ನು ಇದು ಪ್ರೋಗ್ರೆಸಿವ್ ವೇವ್ ಭಾಗಿಯಾಗ್ತದೆ. ಅಂದರೆ ಪ್ರೋಗ್ರೆಸಿವ್ ವೇವ್ ಇಸ್ ನಥಿಂಗ್ ಬಟ್ ನಾರ್ಮಲ್ ಲೈಟ್ ಆದಂಗೆ ಆಯ್ತು ನಾವು ನಾರ್ಮಲ್ ವೇವ್ಸ್. ಈಗ ನೀವು ಲಾಸ್ಟ್ ಪಾಯಿಂಟಲ್ಲಿ ನೀವು ಎಲ್ಲನೂ ಯಾವ ರೀತಿಯಾಗಿ ನೆನಪಿಟ್ಕೊಳ್ಳೋದು, ಇಷ್ಟು ನಿಮಗೆ ಬಾಯ್ಪಾಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಫಸ್ಟ್ ನೋಡಿರಿ, ಇಲ್ಲಿಂದ ನಾವು ಕೆಲವೊಂದು ಕೀ ಪಾಯಿಂಟ್ ಅಂತೇಳಿ ಕರಿತೀವಿ. ನೀವು ಇವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೂ ಇವನ್ನೇ ಮೆನ್ಷನ್ ಮಾಡ್ತಾರೆ. ಆ ಪ್ರೋಗ್ರೆಸಿವ್ ವೇವ್ ಇದು ಹೆಂಗೆ ಇದು ಹೆಂಗೆ ಪ್ರೊಡ್ಯೂಸ್ ಆಗ್ತದೆ, ಬಿಕಾಸ್ ಆಫ್ ಡಿಸ್ಟರ್ಬೆನ್ಸಲ್ಲಿ ಮೀಡಿಯಮ್ ಒಳಗಡೆ ಡಿಸ್ಟರ್ಬೆನ್ಸ್ ಕಾಸದಿಂದ ಮೀಡಿಯಮ್. ಇಷ್ಟು ಪಾಯಿಂಟನ್ನು ನೀವು ನೆನ್ಪಿಟ್ರೆ ಸಾಕು, ಈ ಪಾಯಿಂಟ್. ಆಮೇಲೆ ಈ ಟ್ರಾವೆಲ್ಸ್ ಇನ್ ದ ಮೀಡಿಯಮ್ ಡ್ಯೂ ಟು ದ ಇದು ಯಾವ ರೀತಿಯಾಗಿ ಟ್ರಾವೆಲ್ ಆಗ್ತದಂದ್ರೆ ಬಿಕಾಸ್ ಆಫ್ ಪಿರಿಯಾಡಿಕ್ ವೈಬ್ರೇಷನ್ ಆಫ್ ದ ಪಾರ್ಟಿಕಲ್. ಒಂದು ಡಿಸ್ಟರ್ಬೆನ್ಸಿಂದ ಪ್ರೊಡ್ಯೂಸ್ ಆಯಿತು, ಪಿರಿಯಾಡಿಕ್ ವೈಬ್ರೇಷನಿಂದ ಅದು ಟ್ರಾವೆಲ್ ಆಗ್ತದೆ. ಇಲ್ಲಿ ಪಾರ್ಟಿಕಲ್ ಡು ನಾಟ್ ಮೂವ್, ಓಕೆ, ಓನ್ಲಿ ವೈಬ್ರೇಟ್ ಫ್ರಮ್ ದ ಮೀನ್ ಪೊಸಿಷನ್. ಇಲ್ಲೇನು ಪಾರ್ಟಿಕಲ್ ಡು ನಾಟ್ ಮೂವ್ ಅನ್ನೋದು ಮ್ಯಾಟ್ರ್ ಆಗ್ತದೆ, ವೈಬ್ರೇಟ್ ಅಬೌಟ್ ದ ಮೀನ್ ಪೊಸಿಷನ್. ಇಷ್ಟೆಲ್ಲ ಸೆಂಟೆನ್ಸ್ ನೆನಪಿಟ್ಬೋದು. ಎರಡು ಪಾಯಿಂಟನ್ನು ನೀವು ನೆನಪಿಟ್ಕೋಬೇಕಾಗ್ತದೆ. ಆಲ್ ದ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್ ಎಕ್ಸಿಕ್ಯೂಟ್ ಅಂದರೆ ಇವೆಲ್ಲವೂ ಏನಾಗ್ತದೆ, ಸಿಂಪಲ್ ಹಾರ್ಮೋನಿಕ್ ಮೋಷನ್. ಪ್ರೋಗ್ರೆಸಿವ್ ಪ್ರೊಡ್ಯೂಸಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇನಫ್. ಇದೇನಾಗ್ತದೆ, ಓನ್ಲಿ ಪ್ರೋಗ್ರೆಸಿವ್ ಟ್ರಾವೆಲ್ಸ್ ಇನ್ ಪಾಸಿಟಿವ್ ಡೈರೆಕ್ಷನ್, ಇಟ್ ಟ್ರಾನ್ಸ್ಪೋರ್ಟ್ ದ ಎನರ್ಜಿ, ಇದು ಸಿಂಪಲ್ ಇದೆ. ಆ ಪ್ರೋಗ್ರೆಸಿವ್ ಜನರೇಟ್ ಪ್ರೊಪಗೇಟೆಡ್ ಡ್ಯೂ ಟು ದ ಎಲಾಸ್ಟಿಕ್. ಅಂದರೆ ಮೀಡಿಯಕ್ಕೆ ಏನಿದೆ, ಯಾವುದೇ ಒಂದು ಮೀಡಿಯಾ ಅಂತ ಕನ್ಸಿಡರ್ ಮಾಡಿದಾಗ ಅದಕ್ಕೆ ಎರಡು ಕ್ಯಾರೆಕ್ಟರ್ ಇದೆ, ಒಂದು ಎಲಾಸ್ಟಿಕ್ ಕ್ಯಾರೆಕ್ಟರ್, ಇನ್ನೊಂದು ಇನರ್ಷಿಯಲ್ ಪ್ರಾಪರ್ಟೀಸ್ ಆಫ್ ದ ಮೀಡಿಯಮ್. ಈ ರೀತಿಯಾಗಿ ನೀವು ಕೆಲವೊಂದು ಕೀ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಅದ್ರ ಪ್ರಕಾರ ನೀವು ನೆನಪಿಟ್ಕೊಂಡಿದ್ದಾದರೆ ನಿಮಗೆ ಒಂದು ಲಾಂಗ್ ಟರ್ಮ್ ಆನ್ಸರ್ಗಳು ಈಸಿ ಆಗ್ತವೆ ಮತ್ತು ನೀವು ಎಕ್ಸಾಮಲ್ಲಿ ರಿಕಾಲ್ ಮಾಡಿಕೊಂಡು ಬರೀಲಿಕ್ಕೂ ಹೆಲ್ಪ್ ಆಗ್ತದೆ. ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮೆಲ್ಲ ಗೆಳೆಯರಿಗೂ ಶೇರ್ ಮಾಡಿ ಮತ್ತು ನಿಮ್ಮೆಲ್ಲ ಹೊರಗಡೆ ಬೇರೆ ಕಾಲೇಜಲ್ಲಿ ಇರ್ತಕ್ಕಂಥ ನಿಮ್ಮ ಫ್ರೆಂಡ್ಸಿಗೂ ಕರೆತಾನೆ. ಧನ್ಯವಾದಗಳು.